ನಮಸ್ಕಾರ ಸ್ನೇಹಿತರೆ, KS66 ವ್ಲಾಗ್ಸ್ನ ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡ್ತಾ ಇರ್ಬೋದು, ನಾನಿವಾಗ ಮಲ್ಲೇಶ್ವರಮಲ್ಲಿದ್ದೀನಿ. ಮಲ್ಲೇಶ್ವರಂನ ಒಂದು ಫೇಮಸ್ ಫುಡ್ ಸ್ಪಾಟಲ್ಲಿದ್ದೀನಿ. ಆಲ್ರೆಡಿ ಡೀಟೇಲ್ ತುಂಬ ನೋಡಿರ್ತೀರಾ. I'm sure Rava Idli will be so super soft. So let's taste the Rava Idli. Welcome to oldest iconic hotel ಗೆ 1952 ಇಂದ ಇಲ್ಲಿವರೆಗೂ ಒಂದು ಲೆಗಸಿ ಆಫ್ ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಓಲ್ಡ್ ಹೋಟೆಲ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಶ್ರೀ ಸಾಗರ್ ಅಥವಾ ಸೆಂಟ್ರಲ್ ಟಿಫನ್ ರೂಮ್ CTR ಹೋಟೆಲ್ನಲ್ಲಿ ಇದ್ದೀವಿ ಇವಾಗ. ಕ್ರಂಚಿಯಾಗಿ ಕಾಣಿಸ್ತಾ ಇದೆ. ಐ ಆಮ್ ಶೋರ್ ಇನ್ಸೈಡು ಅಷ್ಟೇ ಕ್ರಿಸ್ಪಿ ಮತ್ತು ಸಾಫ್ಟಿಯಾಗಿ ಫ್ಲಫಿಯಾಗಿ ಕೂಡ ಇರುತ್ತೆ ಅಂತೇಳಿ. ಸೊ ಅದ್ರ ವೈಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿನ ಕೊಟ್ಟಿದ್ದಾರೆ. ಬನ್ನಿ, ನಾವು ಅಂಥ ಒಂದು ಲೆಗಸಿ ಆಫ್ ಟೇಸ್ಟ್ನ ರುಚಿಯ ಸವಿಯನ್ನು ಇವತ್ತು ಸವಿಯೋಣ ಸ್ನೇಹಿತರೆ. ನಾನು ರೆಡಿ, ನೀವು ರೆಡಿನಾ? ಒಳಗಡೆ ಓಲ್ಡ್ 90s ವೈಬ್ಸ್ ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ಲಿಸ್ಟಲ್ಲಿ ತುಂಬಾ ಕೇಳಿ ಬರ್ತಕ್ಕಂಥ ಒಂದು ಹೋಟೆಲ್ ಆಗಿತ್ತು. ಸೊ ಗಾಂಧಿನಗರ ಯಾವ ಥರ ವಿದ್ಯಾರ್ಥಿ ಭವನ್ ಫೇಮಸ್, ಲಾಲ್ಬಾಗಲ್ಲಿ ಯಾವ ಥರ ನಮ್ಮ MTR ಫೇಮಸ್ ಹೋಟೆಲು, ಅದೇ ಥರ ಮಲ್ಲೇಶ್ವರ ನಿವಾಸಿಗಳಿಗೆ ಈ ಒಂದು CTR ತುಂಬಾ ಫೇಮಸ್ ಹೋಟೆಲ್ ಸ್ನೇಹಿತರೆ. ಸೊ ಇಲ್ಲಿನ ನಿವಾಸಿಗಳಿಗೆ ಇದಂಥ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನಾನಿವತ್ತು ಆ್ಯಕ್ಚುಲಿ ಬಂದಿದ್ದೀನಿ ವೀಕೆಂಡಲ್ಲಿ ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ಎಷ್ಟು ದೊಡ್ಡ ಕ್ಯೂ ಇದೆ ಅಂತೇಳಿ. ಆಲ್ಮೋಸ್ಟು ನನ್ನ ಪ್ರಕಾರ ಒಂದು 15-20 ಮಿನಿಟ್ಸ್ ಅಂತೂ ಇಲ್ಲಿ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅಷ್ಟು ದೊಡ್ಡ ಕ್ಯೂ ಅಂತೂ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ನಾವು ಹೊರಗಡೆ ಹೋಗೋಣ, ಇಲ್ಲಿನ ಬ್ರೇಕ್ಫಾಸ್ಟ್ ಯಾವ ಥರ ಇದೆ ಅಂತೇಳಿ ಟೇಸ್ಟ್ ಮಾಡಿ ಇವತ್ತು ನೋಡೋಣ ಸ್ನೇಹಿತರೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಆ ಒಂದು ಖುಷಿ ನಾವು ಯಾವಾಗ ಹೋಟೆಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ, ಒಳಗಡೆ ಯಾವ ಥರ ಇರುತ್ತೆ, ನೋಡೋದಕ್ಕೆ ಯಾವ ಥರ ಕಾಣಿಸುತ್ತೆ ಅನ್ನೋ ಒಂದು ಕುತೂಹಲ, ಜೊತೆಗೆ ಬೇರೆಯವರು ತುಂಬ ನಿಂತ್ಕೊಂಡಿದ್ದಾರೆ, ಅಯ್ಯೋ ಅವ್ರು ಯಾವಾಗ ಬರ್ತಾರೆ ಒಳಗಡೆ ಅನ್ನೋ ಒಂದು ನಿರೀಕ್ಷೆ ಕೂಡ ನೋಡ್ಕೊತ ನಾವು ಆ ಒಂದು ಹೋಟೆಲ್ ಒಳಗಡೆ ಎಂಟ್ರಿ ಆದ್ವಿ. ಸ್ನೇಹಿತರೆ ಎರಡು ಅಷ್ಟಿದೆ ಅಂತ ಸ್ನೇಹಿತರೆ ಮೇಲ್ಗಡೆ ಬಂದ್ವಿ. ಸೊ CTRಲ್ಲಿ ಗ್ರೌಂಡ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಔಟ್ಸೈಡ್ ನೋಡೋಕ್ಕೆ ತುಂಬ ಚಿಕ್ಕದು ಅಂತ ಅನಿಸುತ್ತೆ, ಬಟ್ ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ ಸ್ನೇಹಿತರೆ. ವಿದ್ಯಾರ್ಥಿ ಬಂದು ಕಂಪೇರ್ ಮಾಡಿದ್ರೆ ಇನ್ನೂ ಸ್ಪೇಷಿಯಸ್ ಆಗಿದೆ. ಸೊ ಸ್ನೇಹಿತರೆ 15-20 ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ನಾವು ಈಗ CTRನ ಒಳಗಡೆ ಬಂದ್ವಿ. ಸೊ ಡೆಫಿನೆಟ್ಲಿ ನೋಡೋದಕ್ಕೆ ಹೋಟೆಲ್ ತುಂಬ ಚಿಕ್ಕದಾಗಿದೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಬಟ್ ಟ್ರಸ್ಟ್ ಮೀ, ದಿಸ್ ಹೋಟೆಲ್ ಒನ್ಸ್ ಯು ಎಂಟರಿಂಗ್ ಇಟ್ ಗಿವ್ಸ್ ದ ನಾಸ್ಟಾಲ್ಜಿಯಾ ಫೀಲ್ ಆಫ್ 90s ವೈಬ್ಸ್. ಸೊ ವಿ ಆರ್ ಆರ್ಡರ್ಡ್ ಬೆಣ್ಣೆ ಮಸಾಲ ದೋಸೆ ಮತ್ತು ಇಡ್ಲಿ, ರವಾ ಇಡ್ಲಿ ಮತ್ತು ಬೆಣ್ಣೆ ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೀವಿ. ಸೊ ಲೆಟ್ ಸಿ ಹೇಗೆ ಬರುತ್ತೆ ಟೇಸ್ಟ್ ಅಂತೇಳಿ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ರವೆ ಇಡ್ಲಿ ಬಂದಿದೆ ಆ್ಯಕ್ಚುಲಿ. ನೋಡೋಣ. ರವೆ ಇಡ್ಲಿ ಜೊತೆಗೆ ಸಾಗು ಕೊಟ್ಟಿದ್ದಾರೆ, ಪ್ಲಸ್ ಚಟ್ನಿ, ವೈಟ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಶೋರ್ ರವೆ ಇಡ್ಲಿ ವಿಲ್ ಬಿ ಸೋ ಸೂಪರ್ ಸಾಫ್ಟ್. ಸೊ ಲೆಟ್ಸ್ ಟೇಸ್ಟ್ ದ ರವೆ ಇಡ್ಲಿ. ಸೊ ಸಾಗುನ ಹಾಕ್ಕೊಂಡಿದ್ದೀನಿ.
ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ನಮ್ಮ ಹತ್ರ ಹಿಡಿದು ಬೆಣ್ಣೆ ಸೆಟ್ ದೋಸೆ ಇದೆ, ಮತ್ತು ಖಾರ ಬಾತ್ ಕೂಡ ಇದೆ. ಖಾರ ಬಾತ್ಗೆ ಚಟ್ನಿ ಹೀಗೆ ಸೇಮ್ ಚಟ್ನಿ ಕೊಟ್ಟಿದ್ದಾರೆ. ಸೊ ದಿಸ್ ಚಟ್ನಿ is not so watery and the meanwhile it is not so thick, so it is very gelling with ದೋಸೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. It is softy. ಇದು ಕೂಡ ಸಾಫ್ಟ್ ಆಗಿ ಇದೆ, ಅಂದರೆ ಇದು ಕೂಡ ಇದು ಸೂಪರ್ ಸಾಫ್ಟ್ ಆಗಿದೆ ಸ್ನೇಹಿತರೆ. ಸೊ ಖಾರ ಬಜ್ಜಿಗೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿನ್ಬಿಟ್ಟು ಪ್ರಯತ್ನ ಮಾಡೋಣ. ತುಂಬ ಚೆನ್ನಾಗಿದೆ ಖಾರ ಬಗ್ಗೆ. ಏನೋ ನಾನು ಸ್ವಲ್ಪ ಇವಾಗ ಪಲ್ಯ ತಿನ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡೋದ್ಬಿಡಿ, ಅದು ನಾನು ತಿನ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ಇರ್ತಕ್ಕಂಥ ಮುಂದೆ ಎಲ್ಲಿರ್ತಕ್ಕಂಥ ಒಂದೇ ಪರ್ಸೆಂಟ್ ಹೋಗ್ತಾ ಇರುತ್ತೆ ಅನ್ಸುತ್ತೆ ನನಗೆ. ಸೊ ನೌ ಇಟ್ಸ್ ಟೈಮ್ ಟು ಟೇಸ್ಟ್ ದ ಬೆಣ್ಣೆ ಮಸಾಲ ಸೆಟ್ ದೋಸೆ ಸ್ನೇಹಿತರೆ. ಸೊ ಬೆಣ್ಣೆ ಮಸಾಲ ಸೆಟ್ ದೋಸೆ ಸಖತ್ತು ಫ್ಲಫಿ ಆಗಿದೆ. ಸೊ ಸೈಜ್ ಇಸ್ ವೆರಿ ಸ್ಮಾಲ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ಬಟ್ ದೋಸೆ ತಿನ್ನೋದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್. ನೋಡೋಣ ದೋಸೆ ಯಾವ ಥರ ಇದೆ ಅಂತೇಳಿ. ಸೊ ದೋಸೆಗೆ ಇವರು ಬಿಳಿ ಚಟ್ನಿ ಮತ್ತು ಪಲ್ಯನ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಸ್ನೇಹಿತರೆ. ಸಾಗು ಅಂತೂ ಏನು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಸಾಗು. ಸಾಗುದು ಫ್ಲೇವರು ತುಂಬ ಡಾಮಿನೇಟ್ ಮಾಡುತ್ತೆ ದೋಸೆಯಲ್ಲಿ. ಸೊ ಇವನ್ ದ ಚಟ್ನಿ ಆಲ್ಸೋ, ಬಟ್ ಟೇಸ್ಟ್ ಇಸ್ ವೆರಿ ನೈಸ್. ಓಕೆ, ಸೊ ಸ್ನೇಹಿತರೆ, ಈ ಥರ ಒಂದು ಹೋಟೆಲ್ಗಳಲ್ಲಿ ಪ್ರೈಸಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಈ ಹೋಟೆಲಲ್ಲಿ ನನಗೆ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ ಅಂತ ಅನ್ನಿಸ್ತು ಎಲ್ಲ ಫುಡ್ಸ್ ಕೂಡ. ಸೊ ಅಷ್ಟೇ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಇದೆ. ತುಂಬ ಸರ್ವಿಸ್ ತುಂಬ ಫಾಸ್ಟ್ ಇದ್ದಾರೆ ಅವರು ಸರ್ವಿಸ್ ಮಾಡೋದ್ರಲ್ಲಿ. ಹೌದು. ಸೊ ನೋಡೋಣ ನೆಕ್ಸ್ಟ್ ಇನ್ನು ತುಂಬ ಫುಡ್ಸ್ ಆರ್ಡ್ರ್ ಮಾಡಿದ್ದೀವಿ. ಅದು ಎಲ್ಲವೂ ತಿನ್ನೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ತಿಂದ್ಕೊಂಡು ಅಷ್ಟನ್ನು ನಿಮಗೆ ಅದರ ಟೇಸ್ಟ್ನ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೋಡ್ಬೋದು ನಮ್ಮ ಮುಂದೆ ಮಸಾಲ ಕ್ರಿಸ್ಪಿ ಗರಿ ಮಸಾಲ ದೋಸೆ ಬಂದಿದೆ. ಐ ವಾಸ್ ವೇಟಿಂಗ್ ತುಂಬ ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದೆ. ಕನ್ನಡ. ಸೊ ಸ್ನೇಹಿತರೆ, ದೋಸೆ ಬಂದ್ಬಿಟ್ಟು ತುಂಬ ಕ್ರಂಚಿಯಾಗಿ ಕಾಣಿಸ್ತಿದೆ ಔಟ್ಸೈಡಿಂದ. ಇಟ್ಸ್ ಟೆಕ್ಸ್ಚರ್ ತುಂಬಾ ಸಾಫ್ಟ್ ಆ್ಯಂಡ್ ಕ್ರಂಚಿಯಾಗಿ ಕಾಣಿಸ್ತಾ ಇದೆ. ಐ ಆಮ್ ಶೋರ್ ಇನ್ಸೈಡು ಅಷ್ಟೇ ಕ್ರಿಸ್ಪಿ ಮತ್ತು ಸಾಫ್ಟಿಯಾಗಿ ಫ್ಲಫಿಯಾಗಿ ಕೂಡ ಇರುತ್ತೆ ಅಂತೇಳಿ. ಸೊ ಅದ್ರ ಜೊತೆಗೆ ವೈಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿನ ಕೊಟ್ಟಿದ್ದಾರೆ. ಸೊ ದೋಸೆನ ಓಪನ್ ಮಾಡೋಣ. ಕ್ರಿಸ್ಪ್, ಇಟ್ ಈಸ್ ಸೋ ಕ್ರಿಸ್ಪ್. I think you can hear the noise of crispiness. So I'm opening the dosa. It is actually making me so difficult because it is so crisp. ಸೊ ಒಳಗಡೆಗೆ ಚಟ್ನಿ ಪಲ್ಯ ಕೊಟ್ಟಿದ್ದಾರೆ, ಹಳದಿ ಪಲ್ಯ, ಆಲೂಗಡ್ಡೆ ಪಲ್ಯ. ಸೊ ಟೇಸ್ಟ್ ನೋಡೇ ಬಿಡೋಣ. ನನಗೆ ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಟೇಸ್ಟ್ ನೋಡೇ ಬಿಡೋಣ ಯಾವ ಥರ ಇದೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಚಟ್ನಿನ ಜಾಸ್ತಿ ಹಾಕ್ಕೊಂಡು ಆ್ಯಸ್ ಯೂಶುವಲ್ ಸ್ವಲ್ಪ ಪಲ್ಯನ ಹಾಕ್ಕೊಂಡು
ವೈಟ್ ಚಟ್ನಿನ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟು. ಸೊ ದೋಸೆ, ಬೆಣ್ಣೆ ಮಸಾಲ ದೋಸೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸಖತ್ ಕ್ರಿಸ್ಪಿಯಾಗಿದೆ, ಚಟ್ನಿ ತುಂಬ ಮೈಲ್ಡಾಗಿ ವಂಡರ್ಫುಲ್ ಟೇಸ್ಟ್ ಇದೆ, ಸೂಪರ್ ಟೇಸ್ಟ್. ಯಾವ್ದಿಲ್ಲಪ್ಪ ಈಗ. ಸೊ ದೋಸೆ ಆ್ಯಕ್ಚುಲಿ ಒಂದು ದೋಸೆ ಹೆಂಗೆ ತಿಂದ್ವಿ, ಹೆಂಗೆ ಖಾಲಿ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಅಷ್ಟು ಬೇಗ ಒಳಗಡೆ ಹೋಗ್ತಾ ಇದೆ. ತುಂಬ ಅದ್ಭುತವಾಗಿದೆ ಟೇಸ್ಟ್ ಸ್ನೇಹಿತರೆ. ಹೇಗೆ ಅನಿಸ್ತು ನಿಮಗೆ ಟೇಸ್ಟ್? ತಿಂದ್ಬಿಟ್ಟು ಹೇಗೆ ಅನ್ನಿಸ್ತು? ಸೊ ಟೇಸ್ಟ್ ಆ್ಯಕ್ಚುಲಿ ತಿಂದು ತುಂಬ ಚೆನ್ನಾಗಿತ್ತು. ದಟ್ ಮಸಾಲ ದೋಸೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿತ್ತು. ಅದಾಗಿದ್ಮೇಲೆ ಚಟ್ನಿ ಮತ್ತು ಪಲ್ಯ ಫ್ಲೇವರ್ ಇಟ್ ವಿಲ್ ಗಿವ್ ಯು ಅನದರ್ ಲೆವೆಲ್ ಆಫ್ ಟೇಸ್ಟ್ ಟು ದ ದೋಸೆ. ಅದಾಗಿದ್ಮೇಲೆ ಇಲ್ಲಿನ ಸರ್ವಿಸ್ ತುಂಬ ಕಂಫರ್ಟೇಬಲ್ ಅನಿಸ್ತು. ಈವನ್ ತುಂಬ ರೆಟ್ರೋ ಥರ ಅನಿಸಿದ್ರು ದ ವೇ ಆಫ್ ಸರ್ವಿಂಗ್, ಎನ್ವಿರಾನ್ಮೆಂಟ್, ಇಲ್ಲಿನ ವೈಬ್ಸ್ ಇದೆಯಲ್ವ, ಸೊ ಇಟ್ ವಿಲ್ ಗಿವ್ ಯು ದ ಮೆಡಿಕಲ್ ವೈಬ್ಸ್. ಮತ್ತು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಲಕ್ಸುರಿ ಟೇಸ್ಟ್. ಹೌದು, ತುಂಬ ಸರ್ವಿಸ್ ಫಾಸ್ಟಾಗಿ ಕೊಡ್ತಾರೆ. ಐ ಪರ್ಸನಲಿ ರೆಕಮೆಂಡ್ ಪೀಪಲ್ ಟು ವಿಸಿಟ್ CTR ಮಲ್ಲೇಶ್ವರಂ. ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ವೆರಿ ಬೆಸ್ಟ್ ಪ್ಲೇಸ್. ಸೊ ಸ್ನೇಹಿತರೆ, ಎಂದಿನಂತೆ ನಮ್ಮ ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿಯೋಕ್ಕಂಥ ಒಂದು ಸಂಪ್ರದಾಯನ ಇವಾಗ ಮುಂದುವರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕಾಫಿ ಯಾವ ಥರ ಕುಡಿಬೇಕು ಗೊತ್ತಾ? ಈ ಥರ ಹಾಕ್ಕೊಂಡು ಕುಡಿಬೇಕು. ಯಾಕೆ ಹೇಳಿ? ಸಕ್ಕರೆ ಆ್ಯಕ್ಚುಲಿ ಕೆಳಗಡೆ ಇರುತ್ತೆ. ಐ ಆಮ್ ನಾಟ್ ರಾಂಗ್, ಎಸ್ ಐ ಆಮ್ ರಾಂಗ್. ಸಕ್ಕರೆ ಕೆಳಗಡೆ ಇಲ್ಲ, ಸಕ್ಕರೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ MTR ಅಲ್ಲಿ ಸಕ್ಕರೆ ಸಪ್ರೇಟಾಗಿ ಕೊಡ್ತಾರಲ್ವ, ಸೊ ಅದೇ ಥರ ಅಂದ್ಕೊಂಡೆ ನಾನು. ಓಕೆ, ನೈಸ್ ಕಾಫಿ ಇಸ್ ನೈಸ್. ಅನಿಸ್ತಾ ಇದೆಯಾ? ನಂಬರ್ ಪ್ಲೇಟ್ ಮೇಲೆ ನಂಬರ್ ಪ್ಲೇಟ್ ನೋಡಿ ಸ್ನೇಹಿತರೆ, K11419 ಅಂತ ಇದೆ. ಕೆಳಗಡೆಗೆ 4199 ಅಂತ ದೊಡ್ಡದಾಗಿದೆ. ರೆಟ್ರೋ ಕಾರ್ ಅಂಬಾಸಿಡರ್. It's not a car, it's